ಕೇವಲ 2 ಗ್ರಾಂ. ಹೌದು, ಕೇವಲ 2 ಗ್ರಾಂ ಸಿಂಥೆಟಿಕ್ ಡ್ರಗ್ ಪೊಲೀಸರ ಕೈಗೆ ಸಿಕ್ಕಿದ್ದು ಹೇಗೆ? ಅದರ ಹಿಂದೆ ಅಡಗಿದ್ದ ದೊಡ್ಡ ಜಾಲವನ್ನೇ ಬಯಲಿಗೆಳೆದಿತ್ತು. ಕೊನೆಗೆ 308 ಗ್ರಾಂ MDMA ವಶ, 7 ಜನರ ಬಂಧನ. ಆದ್ರೆ ಒಂದು ಸಣ್ಣ ಸುಳಿವು ಇಷ್ಟು ದೊಡ್ಡ ಕಾರ್ಯಾಚರಣೆಗೆ ಹೇಗೆ ಕಾರಣವಾಗಿತ್ತು? ಬನ್ನಿ, ಈ ಪ್ರಕರಣವನ್ನ ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಕೇರಳದ ತ್ರಿಶೂರ್ನಲ್ಲಿ ಪೊಲೀಸರು ಸಾಮಾನ್ಯ ವಾಹನ ತಪಾಸಣೆ ನಡೆಸ್ತಾ ಇದ್ರು. ಅಂತಹ ತಪಾಸಣೆ ವೇಳೆ ಒಬ್ಬ ಶಂಕಿತ ವ್ಯಕ್ತಿಯ ಬಳಿ ಇದ್ದ 2 ಗ್ರಾಂ ಸಿಂಥೆಟಿಕ್ ಮಾದಕ ವಸ್ತು ಪೊಲೀಸರ ಗಮನ ಸೆಳೆದಿತ್ತು. ಸಾಮಾನ್ಯವಾಗಿ ಇಂತಹ ಸಣ್ಣ ಪ್ರಕರಣ ವಶಪಡಿಸಿಕೊಳ್ಳುವಲ್ಲೇ ತನಿಖೆ ಮುಗಿಬಹುದಾಗಿತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿತ್ತು. ಪೊಲೀಸರಿಗೆ ಇದು ಒಬ್ಬ ವ್ಯಕ್ತಿಯ ಪ್ರಕರಣ ಮಾತ್ರವಲ್ಲ, ಇದರ ಹಿಂದೆ ದೊಡ್ಡ ಜಾಲ ಇರಬಹುದು ಅಂತ ಅನುಮಾನ ಕೂಡ ಬಂದಿತ್ತು. ಆ ಒಂದು ಸುಳಿವಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ರು. ನಂತರ ಶಂಕಿತರ ಮನೆ ಮತ್ತು ಕಾರ್ಯಾಗಾರದಲ್ಲಿ ಶೋಧ ನಡೆಸಲಾಗಿತ್ತು. ಆ ಶೋಧದ ವೇಳೆ ಮತ್ತಷ್ಟು ಮಾದಕ ವಸ್ತುಗಳು ಪತ್ತೆಯಾಗಿತ್ತು. 308 ಗ್ರಾಂ MDMA ವಶಪಡಿಸಿಕೊಳ್ಳಲಾಗಿದೆ. ಇದರಿಂದ ಪ್ರಕರಣದ ಗಂಭೀರತೆ ಇನ್ನಷ್ಟು ಹೆಚ್ಚಾಯಿತು. ತನಿಖೆ ಇಲ್ಲಿಗೆ ನಿಲ್ಲಿಲ್ಲ. ಶಂಕಿತರ ಮೊಬೈಲ್ ಫೋನ್ಗಳಲ್ಲಿದ್ದ ಮಾಹಿತಿಯನ್ನ ಪೊಲೀಸರು ಪರಿಶೀಲನೆ ಮಾಡಿದರು. ಪೊಲೀಸರ ಪ್ರಕಾರ ಆ ಡಿಜಿಟಲ್ ಪುರಾವೆಗಳು ಜಾಲದಲ್ಲಿದ್ದ ಇತರ ಶಂಕಿತರನ್ನು ಗುರುತಿಸಕ್ಕೆ ಸಹಾಯ ಮಾಡಿದ್ರು. ಕ್ರಮೇಣ ಕಾರ್ಯಾಚರಣೆ ವಿಸ್ತರಿಸಿ ಒಟ್ಟು 7 ಜನರನ್ನ ಬಂಧನ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸರು ಇನ್ನೂ ತನಿಖೆ ನಡೆಸ್ತಾ ಇದ್ದಾರೆ. ಈ ಜಾಲ ಇನ್ನಷ್ಟು ದೊಡ್ಡದಾಗಿದ್ಯಾ? ಇನ್ನು ಯಾರಾದರೂ ಭಾಗಿಯಾಗಿದ್ದಾರಾ? ಈ ಪ್ರಶ್ನೆಗಳಿಗೆ ತನಿಖೆ ಪೂರ್ಣಗೊಂಡ ನಂತರವೇ ಸ್ಪಷ್ಟ ಉತ್ತರ ಸಿಗಲಿದೆ. ಕೆಲವೊಮ್ಮೆ ದೊಡ್ಡ ಅಪರಾಧ ಜಾಲಗಳು ಅತಿ ಚಿಕ್ಕ ಸುಳಿವಿನಿಂದಲೇ ಬಯಲಾಗುತ್ತೆ. ಈ ಪ್ರಕರಣದಲ್ಲಿ ಕೇವಲ 2 ಗ್ರಾಂ ಸಿಂಥೆಟಿಕ್ ಡ್ರಗ್ ಪತ್ತೆಯಾಗಿತ್ತು. ನಂತರ 308 ಗ್ರಾಂ MDMA ವಶ, ಮತ್ತೆ 7 ಜನರ ಬಂಧನಕ್ಕೆ ದಾರಿ ಮಾಡಿಕೊಟ್ಟಿದೆ. ಆದ್ರೆ ಅಂತಿಮ ಸತ್ಯ ತನಿಖೆ ಪೂರ್ಣಗೊಂಡ ನಂತರ ಮತ್ತೆ ನ್ಯಾಯಾಲಯದ ಪ್ರಕ್ರಿಯೆಯ ಬಳಿಕವೇ ತಿಳಿಯಲಿದೆ.